A broken dreamer is your mind. All the scars that leave them behind. We light the world up now. Let us fire in your eyes to the darkness into the night. ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ಬಂದಿರೋದು ನಂಜನಗೂಡು ದೇವಸ್ಥಾನಕ್ಕೆ. ಬನ್ನಿ ಹೇಗಿದೆ ನೋಡ್ಕೊಂಬರೋಣ. ಇಲ್ಲಿ ನೆಲೆಸಿರೋ ದೇವರು ನಂಜುಂಡೇಶ್ವರ. ದೇವರ ದರ್ಶನ ಆಗಿದ್ದು ನೆಕ್ಸ್ಟ್ ಮೊಮೆಂಟೇ ನಾನಂತೂ ಊಟ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ಓಡ್ ಹೋಗಿ ಕೂತ್ಕೊಂಡೆ. ಯಾಕೆ ಅಂತಂದರೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು, ನನಗೂ ಹೊಟ್ಟೆ ಹಸಿತಾ ಇತ್ತು. ಹೋಟೆಲಿಗೆ ದುಡ್ಡು ಹಾಕೋದಕ್ಕಿಂತ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದಾಗ ನನಗೆ ಕ್ಯೂ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಕ್ಯೂ ಇತ್ತು. ಆದರೂ ಕೂಡ ಕಾಯ್ದಿದ್ದು ತುಂಬಾ ಒಳ್ಳೆಯದಾಯಿತು. ಯಾಕೆ ಅಂತಂದರೆ ಊಟ ತುಂಬ ಚೆನ್ನಾಗಿತ್ತು, ಧರ್ಮಸ್ಥಳದ ಊಟದ ಥರನೇ ಇತ್ತು. ಬಹಳ ಖುಷಿಯಾಯಿತು ಊಟ ಮಾಡಿ. ಈ ಹಸು ಅದಾಗದೆ ನಲ್ಲಿ ಮಾಡಿ ಒತ್ಕೊಂಡು ನೀರು ಅದಾಗದೆ ಕುಡಿತಾ ಇತ್ತು. ನಾನು ಅದು ಅಯ್ಯೋ ಅದದೇ ನೀರು ಕುಡಿತಾ ಇದೆಯಲ್ಲ ಅಂದ್ಕೊಂಡು ವೀಡಿಯೋ ಮಾಡೋದಕ್ಕೆ ಅಂತ ಫೋನ್ ತೆಗೆದೆ. ಅಷ್ಟೊತ್ತಿಗೆ ಆ ಚಿಕ್ಕ ಹುಡುಗ ಬಂದು ನೀರು ಕುಡಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತು. ಆವಾಗ ನನಗೆ ಅನ್ನಿಸ್ತು, ಅಯ್ಯೋ ನಾನು ಇಷ್ಟೊಂದು ದೊಡ್ಡವಳಾಗಿ ನನಗೆ ಆ ಥರ ಥಾಟೇ ಬರಲಿಲ್ವಲ್ಲಪ್ಪ, ಆದರೆ ಆ ಹುಡುಗಂಗೆ ಬಂತಲ್ಲ ಅಂತ ಬಹಳ ಖುಷಿ ಕೂಡ ಆಯಿತು. ದೇವಸ್ಥಾನಕ್ಕೆ ಬಂದ್ರೂ ಕೂಡ ದೇವಸ್ಥಾನದಲ್ಲೇ ಊಟ ಮಾಡಿ, ಹೋಟೆಲಿಗೆ ಮಾತ್ರ ಹೋಗಕ್ಕೆ ಹೋಗಬೇಡಿ. ನೀವು ಊಟದ ಟೈಮಿಗೆ ಬಂದರೆ ಇಲ್ಲ ತಿಂಡಿ ಟೈಮಿಗೆ ಬಂದರೆ ಊಟ ಅಂತ ತುಂಬ ಚೆನ್ನಾಗಿತ್ತು. ಇವಾಗ ಜಸ್ಟ್ ಆಯಿತು ಊಟ ತುಂಬಿಸ್ಕೊಂಡೆ. ಈ ದೇವಸ್ಥಾನಕ್ಕೆ ನೀವು ಬರ್ತಾ ಇದ್ದೀರಾ ಅಂತಂದರೆ ಸೋಮವಾರದೊತ್ತು ಮತ್ತು ಹುಣ್ಣಿಮೆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಸೊ ನೀವು ನೋಡ್ಕೊಂಡು ಬನ್ನಿ. ನಂಜನಗೂಡು ದೇವಸ್ಥಾನನ ನೋಡ್ಕೊಂಡು ಬಂದಿದ್ದ ತಕ್ಷಣವೇ ನಾವು ಶ್ರೀರಂಗಪಟ್ಟಣಕ್ಕೆ ಹೊರಟ್ವಿ. ಇಲ್ಲಿ ನಾವಿವಾಗ ಇರೋದು ಶ್ರೀರಂಗಪಟ್ಟಣ ದೇವಸ್ಥಾನದಲ್ಲಿ. ಬನ್ನಿ ಈ ದೇವಸ್ಥಾನ ಹೇಗಿದೆ ನೋಡ್ಕೊಂಡು ಬರೋಣ. ಇಲ್ಲಿರೋದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್, ನೀವು ದೇವಸ್ಥಾನದ ಆವರಣದಲ್ಲಿ ಎಲ್ಲೆಲ್ಲೋ ಚಪ್ಪಲಿ ಬಿಟ್ಟು ಹೋಗಬೇಡಿ. ಚಪ್ಪಲಿಗೆ ಅಂತಲೇ ಸಪ್ರೇಟಾಗಿ ಅಂಗಡಿ ಇದೆ ಅಲ್ಲಿ. ಸೊ ಅಲ್ಲೇ ಬಿಟ್ಟು ಹೋಗಿ. ನಮಗೂ ಗೊತ್ತಿಲ್ಲದೆ ನಾವು ಚಪ್ಪಲಿನ ಎಲ್ಲೆಲ್ಲೋ ಬಿಟ್ಟು ಹೋಗಿದ್ದ ಕಾರಣ ಅವರೇ ಎತ್ತಿಟ್ಕೊಂಡಿದ್ರು. ಅದೃಷ್ಟವಶ ನಾವು ಕೇಳಲಿಲ್ಲ ಅಂತಂದರೆ ಅವ್ರು ಕೊಡ್ತಾನೂ ಇರಲಿಲ್ಲ, ನಮಗೆ ನಮ್ಮ ಸ್ಲಿಪ್ಪರ್ ಸಿಗ್ತಾನೂ ಇರಲಿಲ್ಲ. ಬಟ್ ಫಾರ್ಚುನೇಟ್ಲಿ ನಾವು ಕೇಳಿದ್ವಿ, ಸ್ಲಿಪ್ಪರ್ ಸಿಕ್ತು. ಸೊ ನಾವು ಮಾಡಿದ ಮಿಸ್ಟೇಕ್ ನೀವು ಮಾಡಿಬಿಡಿ, ಚಪ್ಪಲಿ ಸ್ಟ್ಯಾಂಡಲ್ಲೇ ಚಪ್ಪಲಿನ ಬಿಟ್ಟು ಹೋಗಿ. ನಾನಿವತ್ತು ಬಂದಿರೋದು ಕ್ಷಣಾಂಬಿಕಾ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಕ್ಷಣಾಂಬಿಕಾ ದೇವಸ್ಥಾನ ಏನಿದೆ ಇದು ಶ್ರೀರಂಗಪಟ್ಟಣದಲ್ಲಿದೆ. ಶ್ರೀರಂಗಪಟ್ಟಣದ ಮೇನ್ ದೇವಸ್ಥಾನದಿಂದ ಇದು ಬರೀ 5 ನಿಮಿಷ ದೂರದಲ್ಲಿ ಮಾತ್ರ ಇದೆ. ಈ ದೇವಸ್ಥಾನನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ, ನೀವೇನಾದರೂ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಬಂದಿದ್ರೆ. ಈ ದೇವಸ್ಥಾನನ ಹುಡ್ಕೋದಕ್ಕೆ ನಮಗೆ ತುಂಬ ಕಷ್ಟ ಆಯಿತು ಫ್ರೆಂಡ್ಸ್. ಯಾಕೆ ಅಂತಂದರೆ ನಮ್ಮ ಊಹೆ ಯಾವಾಗಲೂ ಏನಿರುತ್ತೆ ಅಂತಂದರೆ ಫೇಮಸ್ ದೇವಸ್ಥಾನ ಅಂತಂದರೆ ಮುಂದೆ ಗೋಪುರ ಇರುತ್ತೆ, ದೊಡ್ಡದಾಗಿರುತ್ತೆ ಅನ್ನೋ ಭಾವನೆಯಲ್ಲಿರ್ತೀವಿ ನಾವು. ಆದರೆ ಈ ದೇವಸ್ಥಾನದಲ್ಲಿ ಹಾಗಿರಲಿಲ್ಲ. ಇದು ಎಲ್ಲ ಅಂಗಡಿಗಳ ಸಾಲಿಗೆ ಮುಚ್ಚೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಯಾವುದೇ ಗೋಪುರ ಕಾಣಿಸ್ದೇ ಇದ್ದಿದ್ದ ಕಾರಣ ನಾವು ತುಂಬ ಮುಂದೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಜನನ ಕೇಳ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ. ಅದೃಷ್ಟವಶ ನಮಗೆ ದೇವಸ್ಥಾನ ಸಿಕ್ತು, ದರ್ಶನ ಕೂಡ ಆಯಿತು. 6 ಗಂಟೆ ಟೈಮಿಗೆ ಹೋದರೆ ನಿಮಗೆ ಇಲ್ಲಿ ದರ್ಶನ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ 6 ಗಂಟೆಗಿಂತ ಮುಂಚೆ ಇಲ್ಲಿ ಬಾಗಿಲು ತೆಗೆದಿರಲಿಲ್ಲ. ಸೊ ನಾವು ತುಂಬ ಹೊತ್ತು ಕಾಯ್ದ್ವಿ ಪುರೋಹಿತರು ಬಂದು ಬಾಗಿಲು ತೆಗೀಲಿ ಅಂತ. ಅದೇ ಟೈಮಲ್ಲಿ ಈ ಬೆಕ್ಕು ಕೂಡ ಆಚೆ ಕಡೆ ಇತ್ತು. ನಾನು ಆವಾಗ ಅಷ್ಟೊಂದು ಗಮನ ಈ ಬೆಕ್ಕಿನ ಮೇಲೆ ಕೊಟ್ಟಿರಲಿಲ್ಲ.
ಆದರೆ ಈ ಬೆಕ್ಕು ನಿಜವಾಗ್ಲೂ ದೇವ್ರ ದರ್ಶನಕ್ಕೆ ಕಾಯ್ತಿತ್ತು ಅಂತ ಕಾಣುತ್ತೆ. ಬಾಗಿಲು ತೆಗೆಯೋ ತನಕ ಅಲ್ಲೇ ಇದ್ದು ವೆಯ್ಟ್ ಮಾಡಿ ದರ್ಶನ ಮಾಡಿಕೊಂಡೇ ಹೋಯಿತು. ಈ ವಿಡಿಯೋನ ನಾನು ಪರ್ಟಿಕ್ಯುಲರ್ ಆಗಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೆ, ತುಂಬಾ ವೈರಲ್ ಆಯಿತು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಕೂಡ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ಬೆಕ್ಕಿನ ಭಕ್ತಿ ಎಷ್ಟಿತ್ತು ದೇವ್ರ ಮೇಲೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾಟಿನೋಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.